ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸಂದರ್ಭದಲ್ಲಿ ಊರಿಗೆ ಮುಂಚೆ ಕದನ ವಿರಾಮದ ಪೋಸ್ಟ್ ಹಾಕಿದ್ದಂತಹ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ಮತ್ತು ರಷ್ಯಾದ ನಡುವೆ ಯುದ್ಧದ ಸಂದರ್ಭದಲ್ಲಿ ಪದೇ ಪದೇ ಸೀಸ್ ಫೈರ್ಗೆ ಪ್ರೆಷರ್ ಹಾಕ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಸಿರಿಯಾ ಭಯೋತ್ಪಾದಕರ ಜೊತೆ ಶಾಂತಿಯ ಮಂತ್ರ ಜಪಿಸಿದ್ದಂತಹ ಡೊನಾಲ್ಡ್ ಟ್ರಂಪ್ ಅದೇ ರೀತಿ ಪೂರ್ವ ಅಮೆರಿಕ ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡೋದು ಮೂರ್ಖತನ ಅಂತ ಭಾಷಣ ಹೊಡೆದಿದ್ದಂತಹ ಡೊನಾಲ್ಡ್ ಟ್ರಂಪ್ ಅಮೆರಿಕವನ್ನ ದಿ ಗ್ರೇಟ್ ಅಮೆರಿಕ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಯುದ್ಧದ ಒಳಕ್ಕೆ ಅಮೆರಿಕವನ್ನ ನೂಕಲ್ಲ ಅಂತ ಹೇಳ್ತಾ ಇದ್ದಂತಹ ಡೊನಾಲ್ಡ್ ಟ್ರಂಪ್ ಮತ್ತು ಶಾಂತಿಗೋಸ್ಕರ ತನಗೆ ನೊಬೆಲ್ ಪ್ರಶಸ್ತಿ ಬರಬೇಕು ಎಂದು ತನ್ನನ್ನು ತಾನು ಶಾಂತಿಯ ಪ್ರತಿಪಾದಕ ಎಂಬಂತೆ ಬಿಂಬಿಸಿಕೊಂಡಿದ್ದಂತಹ ಡೊನಾಲ್ಡ್ ಟ್ರಂಪ್ ಇವತ್ತು ಇರಾನ್ ವಿರುದ್ಧ ಬಾಂಬ್ ದಾಳಿ ನಡೆಸಿದ್ದಾರೆ. ಇಷ್ಟನೋ ಕಷ್ಟನೋ ಅಮೆರಿಕವನ್ನ ಯುದ್ಧದ ಚಕ್ರವ್ಯೂಹ ಒಳಕ್ಕೆ ಇಳಿಸಿಬಿಟ್ಟಿದ್ದಾರೆ. ಇಸ್ರೇಲ್ ದೇಶದ ಹೋರಾಟವನ್ನ ತನ್ನದೇ ಯುದ್ಧ ಎಂಬಂತೆ ಒಂದು ತಪ್ಪು ಹೆಜ್ಜೆಯನ್ನ ಇಡುವುದರ ಮೂಲಕ ಇಡೀ ವಿಶ್ವವನ್ನೇ ಮೂರನೇ ಮಹಾಯುದ್ಧದ ಜ್ವಾಲೆ ಒಳಕ್ಕೆ ನೂಕಿ ಬಿಟ್ಟಿದ್ದಾರೆ. ಇದು ಶಾಂತಿಗೋಸ್ಕರ ನಾನು ತೆಗೆದುಕೊಂಡಂತಹ ಅತ್ಯಂತ ಮಹತ್ವದ ನಿರ್ಧಾರ ಅಂತ ಹೇಳುತ್ತಿದ್ದಾರೆ. ಆದರೆ ಇದು ಶಾಂತಿಯ ಮಾರ್ಗನ, ಇದು ಯುದ್ಧದ ಮಾರ್ಗನ?